ಎಲ್ರಿಗೂ ನಮಸ್ಕಾರ. ನಾನು ಗುರುಕಿರಣ್. ಇವತ್ತಿನ ಇನ್ನೊಂದು ಸುದ್ದಿ ವಿಶ್ಲೇಷಣೆ ಅದೇ ಬಾಗಲಕೋಟ್ ವಿಧಾನಸಭಾ ಕ್ಷೇತ್ರದ ವಿಚಾರವಾಗಿ. ಈ ಹಿಂದೆ ಮಾತನಾಡಿರೋ ಹಾಗೆ ಬಾಗಲಕೋಟ್ ಬೈ ಎಲೆಕ್ಷನ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಶತಾಯ ಗತಾಯ ಗೆಲ್ಲಬೇಕು ಅಂತ ಪ್ರಯತ್ನ ಏನೋ ನಡೆಸಿದೆ ಅಲ್ಲ. ಬಹುಶಃ ಆಯಾ ರಾಜಕೀಯ ಪಕ್ಷಗಳ ವಿಚಾರವಾಗಿ ಯೋಚನೆ ಮಾಡಿದಾಗ ಅದು ಸರಿ ಇರಬಹುದು. ಆದರೆ ಇಲ್ಲಿ ನಿರ್ಣಾಯಕ ಆಗೋದು ಮತದಾರ ಪ್ರಭು. ಯಾವ ವ್ಯಕ್ತಿಯನ್ನ ಗೆಲ್ಲಿಸಬೇಕು ಮತ್ತು ತಮ್ಮ ಕ್ಷೇತ್ರನ ಯಾವ ರೀತಿ ಅಭಿವೃದ್ಧಿ ಪಡಿಸೋದಕ್ಕೆ ಯಾವ ವ್ಯಕ್ತಿ ತಮಗೆ ಹಸ್ತನ ಚಾಸ್ತಾರೋ ಅನ್ನೋದ್ರ ಮುಖಾಂತರ ಮತದಾರ ಪ್ರಭು ನಿರ್ಣಯ ಮಾಡಬೇಕಾಗತ್ತೆ. ಹಾಗಂತ ರಾಜಕೀಯ ಅದು ಒಂದು ಗಿಲ್ಲಿ ದಾಂಡ ಆಟ ಅಲ್ಲವೇ ಅಲ್ಲ. ಇಟ್ಸ್ ಎ ಪಾಲಿಟಿಕ್ಸ್. ಇದರ ಹಿನ್ನೆಲೆ ಹಾಗೂ ಮುನ್ನೆಲೆ ಅಷ್ಟು ಈಸಿಯಾಗಿ ಸಾಮಾನ್ಯ ವ್ಯಕ್ತಿಗೆ ಅಥವಾ ಮತದಾರರಿಗೆ ಸಿಗೋದಿಲ್ಲ ಅನ್ನೋದು ಅಷ್ಟೇ ಕಟು ಸತ್ಯ. ಆದರೂ ಕೂಡ ಈ ಒಂದು ಕ್ಷೇತ್ರದ ಮತದಾರರು ತಮ್ಮ ಕ್ಷೇತ್ರದ ಶಾಸಕ ಯಾರಾಗಬೇಕು ಅಂತ ಮತ್ತೊಮ್ಮೆ ಚುನಾಯಿಸೋ ಒಂದು ಸಮಯ ಬಂದಿದೆ. ಹಾಗಾದ್ರೆ ಬಾಗಲಕೋಟ್ ಕ್ಷೇತ್ರದ ಜನರು ಯಾರನ್ನ ಚುನಾಯಿಸಬಹುದು? ಬಿಜೆಪಿಯಿಂದ ಇನ್ನೇನು ಹೆಚ್ಚು ಕಡಿಮೆ ಟಿಕೆಟ್ ಗಿಟ್ಸಿರೋ ಚರಂತಿಮಠ ಅವರ, ಅಥವಾ HY ಮೇಟಿ ಅವರು, ಅಂದ್ರೆ ವಯೋಸಹಜದಿಂದ ಕಾಲ ಆದ್ರಲ್ಲ HY ಮೇಟಿ ಅವರು, ಅಥವಾ ಅವರ ಮನೆತನದ ಅಂದ್ರೆ ಅವರ ಮೇಟಿ ಕುಟುಂಬಕ್ಕೆ ಏನಾದ್ರೂ ಕಾಂಗ್ರೆಸ್ ಟಿಕೆಟ್ ಕೊಟ್ರೆ ಅವ್ರಿಗೆ ಏನಾದ್ರೂ ಗೆಲ್ಲಿಸಬಹುದಾ? ಅನುಕಂಪ ಅಂದ್ರೆ ಮೇಟಿ ಅವರು ಇದ್ರು, ಇವಾಗ ಅವರು ವಯೋಸಹಜದಿಂದ ಕಾಲ ಆಗಿದ್ದಾರೆ, ಅವ್ರ ಮನೆಯವರಿಗೆ ಮತ್ತೊಮ್ಮೆ ಅವಕಾಶ ಕೊಡೋಣ ಅನ್ನೋದು ಕೂಡ ಅವ್ರ ಮನಸ್ಸಿನಲ್ಲಿ ಇರಬಹುದಾ? ಇಲ್ಲಿ ತುಲನೆ ಅಂತೂ ಮಾಡಲೇಬೇಕು. ಪ್ರತಿಯೊಬ್ಬ ಮತದಾರ ತನ್ನ ಒಂದು ಲೆಕ್ಕಾಚಾರನ ಒಳಗಡೆ ಇಟ್ಕೊಂಡಿದ್ರೂ ಸಹ ರಾಜಕೀಯ ಪಕ್ಷ ಅಥವಾ ರಾಜಕೀಯ ಪಕ್ಷದ ನಾಯಕರು ತಮ್ಮದೇ ಆದಂತಹ ಸ್ಟ್ರಾಟಜಿ ಕೂಡ ಇಲ್ಲೇ ನಿರ್ವಹಿಸೋ ಎಲ್ಲ ಸಾಧ್ಯತೆ ಇದೆ. ಸೋತು ಸುಣ್ಣ ಆಗಿರೋ ಇದೇ ಚರಂತಿಮಠ ಅವರು, ವೀರಣ್ಣ ಚರಂತಿಮಠ ಅವರು ಶತಾಯಗತಾಯ ಈ ಸಾರಿ ನಾನು ಗೆಲ್ಲಲೇಬೇಕು ಅಂತ ಹಠ ತೊಟ್ಟಿದ್ರೆ, ಇನ್ನ ಮೇಟಿ ಕುಟುಂಬ ತನ್ನ ಕ್ಷೇತ್ರನ ಮರಳಿ ತನ್ನ ಹತ್ತಿರ ಇಟ್ಟುಕೊಳ್ಳೋದಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಇದೆ. ಇಲ್ಲಿ ನೇರ ಹಣಾಹಣಿ ನಡೆಯೋದು ಕೇವಲ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷದಿಂದ. ಈ ಎಲ್ಲ ಯೋಚನೆಯಿಂದ ಮರು ಚುನಾವಣೆ ನಡೆದಿರೋ ಬಾಗಲಕೋಟೆ ಕ್ಷೇತ್ರದ ಮತದಾರರು ಸಹ ಬಹುಶಃ ಬುದ್ಧಿವಂತಿಕೆ ಮೆರಿಬಹುದು. ಯಾಕೆಂತಂದ್ರೆ ಯಾವ ಮತದಾರ ಏನೇ ಬುದ್ಧಿವಂತಿಕೆ ಮೆರೆದ್ರೂ ಸಹ ರಾಜಕೀಯ ನಾಯಕರ ಯೋಚನೆಗೂ ಸಿಗದೇ ಇರೋ ಕೆಲವೊಂದಿಷ್ಟು ಅವರ ಪಟ್ಟುಗಳು ಮತದಾರರ ಮೇಲೆ ಪ್ರಭಾವ ಬಿದ್ದೇ ಬೀಳುತ್ತೆ. ಈ ಪ್ರಭಾವನ ಮೆಟ್ಟಿ ಬಾಗಲಕೋಟೆ ಮತದಾರರು ನಿಲ್ತಾರ? ಯಾವ ವ್ಯಕ್ತಿಗೆ ಅವರು ಚುನಾಯಿತರನ್ನಾಗಿ ಮಾಡ್ತಾರೆ ಅಂದ್ರೆ ಜಯಭೇರಿಯಾಗಿ ನೋಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅನ್ನೋದು ಇನ್ನೂ ಕೂಡ ನಿಗೂಢ ಇದೆ. ಇದೇ ವಿಚಾರವಾಗಿ ನಾನು ಮತ್ತೆ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ, ಜೈ ಹಿಂದ್.